ಎಷ್ಟನೇ ಕ್ವೆಶ್ಚನ್ ನೋಡಿ exercise 11.2 first question ಏನದ ನೋಡ್ರಿ in each of the following exercises 1 to 6 find the coordinates of the focus axis of the parabola the equation of the directrix and length of lateral sector ನಾಲ್ಕು ಕಂಡುಹಿಡಿಯಬೇಕು ಏನೇನು ಫಸ್ಟ್ ಗೆ coordinates of focus so coordinates of focus ಕಂಡುಹಿಡಿಯಬೇಕು ಅಂದ್ರೆ focus axis ಯಾವುದು ಕಂಡುಹಿಡಿಯಬೇಕು equation of directrix ಕಂಡುಹಿಡಿಯಬೇಕು length of lateral sector ಕಂಡುಹಿಡಿಯಬೇಕು four objects are in parabola ka ನಾಲ್ಕು ಕಂಡುಹಿಡಿಯಬೇಕು ಏನದ ನೋಡಿ ಅದ y² = 12x ಅದ y² = ಎಷ್ಟು ಅದ 12x ಅದ ಸೊಲ್ಯೂಷನ್ ನೋಡ್ರಿ y² = 12x ಅನ್ನ we have to compare with the standard formula y² = 4ax so ಅದರ ಅರ್ಥ ಏನಾಯ್ತು 4a ಜಾಗದಾಗ ಏನದ 12 ಅದ 4a = 12 ಅಂದ್ರೆ implies a ಎಷ್ಟು ಬಂತು 3 so focus ಏನಿರ್ತದೆ ಯಾವಾಗಲೂ a, 0 focus ಏನಿರ್ತದೆ a, 0 ಅಥವಾ 0, -a ಇದು ಮೈನಸ್ ಒಳಗೆ ಬಂದಿತ್ತಂದ್ರ 0, -a ತಗೋಬೇಕು ಇದು ಪ್ಲಸ್ ಒಳಗೆ ಬಂದಿತ್ತಂದ್ರ a, 0 ತಗೋಬೇಕು ಅಂಡರ್ಸ್ಟುಡ್ ಸೊ ಫೋಕಸ್ ಏನ ನಮ್ದು ಫೋಕಸ್ is equal to 3, 0 ರೈಟ್ ಫೋಕಸ್ ಇತ್ತು ಅಂದ್ರೆ ಪ್ಯಾರಾಬೋಲಾ ಹೇಗೈತಿ ಇದು ಹಿಂಗೈತಿ ಸೊ ಇಲ್ಲಿ ಫೋಕಸ್ ಇತ್ತು ನಮಗೆ 3, 0 ಇನ್ನ ಏನೇನ್ ಕಂಡುಹಿಡಿಬೇಕು ಎಕ್ಸಸ್ ಕಂಡುಹಿಡಿಬೇಕು ಎಕ್ಸಸ್ ಅಂದ್ರೆ ಇದು ಯಾವುದು ಎಕ್ಸಸ್ ಅಂದ್ರೆ x ಎಕ್ಸಸ್ ಆತು ಹೌದಾ ಎಕ್ಸಸ್ ಅಂದ್ರೆ ಯಾವುದು ಬಂತು x ಎಕ್ಸಸ್ ಬಂತು ಫೈನ್ ಎಕ್ಸಸ್ ಯಾವುದು ಬಂತು x ಎಕ್ಸಸ್ ಫೋಕಸ್ ಎಕ್ಸಸ್ ನೆಕ್ಸ್ಟ್ equation of directrix ಅನ್ನು ನೋಡಬೇಕು ನೀವು ಅಷ್ಟು equation of directrix is x plus a equal to 0 ಅಥವಾ x equal to minus a x plus a equal to 0 that implies x plus 3 equal to 0 so ಒಂದನೇ ಕಂಡುಹಿಡಿದಿವಿ ಎರಡನೇ ಸಿಕ್ತು ಎಕ್ಸಸ್ ಮೂರನೇ ಸಿಕ್ತು equation of directrix fourth one ಒಂದು ಏನು ಕೇಳ್ಯಾರ length of latus rectum ಏನು length of latus rectum ಎಷ್ಟದ equal to ಎಷ್ಟು 4a so a ಜಾಗದಾಗ ಎಷ್ಟದ 3 4 into 3 1 ಅಂಡರ್ಸ್ಟುಡ್ ನೋಡ್ರಿ ಮೆಥಡ್ ನೆನಪಿಟ್ಕೋರಿ ಎಷ್ಟು ಲೆಕ್ಕ ಮಾಡ್ತೀರಿ ಮುಖ್ಯ ಅಲ್ಲ ಎಷ್ಟು ಲೆಕ್ಕ ಕರೆಕ್ಟ್ ಮಾಡ್ತೀರಿ ಮುಖ್ಯ ಸೊ ಅದಕ್ಕೆ ಮೆಥಡ್ ಪ್ರಾಪರ್ ಆಗಿ ನೆನಪಿಟ್ಕೋರಿ ಸೊ ಏನು ಹೆಂಗ್ ಮಾಡಬೇಕು y² = 12x ಕೊಟ್ಟಿರ್ತಾರ ಅದನ್ನ ಸ್ಟ್ಯಾಂಡರ್ಡ್ ಈಕ್ವೇಷನ್ ಯಾವುದಲ್ಲ ಅದನ್ನ ಕಂಪೇರ್ ಮಾಡಬೇಕು ನಾಲ್ಕು ಅದನ್ನು ಸ್ಟ್ಯಾಂಡರ್ಡ್ ಈಕ್ವೇಷನ್ಸ್ ಪ್ರತಿ ಸಲ 4ax ಏನೋದಿಲ್ಲ ಲಾಸ್ಟಿಗೆ ಇಲ್ಲಿ x ಐತಿಲ್ಲ ಅದನ್ನ ನೋಡ್ಕೋಬೇಕು ಲಾಸ್ಟಿಗೆ x ಐತಿಲ್ಲ 4ax ಓಕೆ y² = 4ax ಅಂಡರ್ಸ್ಟುಡ್ ಲಾಸ್ಟಿಗೆ y ಇತ್ತಂದ್ರೆ x² = 4ay ಅದ್ರ ಕೂಡ ಕಂಪೇರ್ ಮಾಡ್ಕೋಬೇಕು ಅದರಲ್ಲೇ a ಸಿಕ್ಬಿಡ್ತದೆ ಓನ್ಲಿ a ತಕ್ಕೋದು ನೀವು ಇಲ್ಲ ಅಷ್ಟೇ ಫೋಕಸ್ ಅಂದ್ರೆ a, 0 ಡೈರೆಕ್ಟ್ ಈಕ್ವೇಷನ್ x + a = 0 ಈಕ್ವೇಷನ್ x ಎಕ್ಸಸ್ ಅಥವಾ y ಎಕ್ಸಸ್ ಯಾವ್ದಾರ ಬಂದಿರ್ತದ ಇಲ್ಲಿ x + 3 ಬಂದಿರೋದ್ರಿಂದ x ಎಕ್ಸಸ್ ಅಲ್ಲಿ y + 3 ಬಂದಿದ್ರೆ y ಎಕ್ಸಸ್ ಓಕೆ ಸೊ ಲಾಸ್ಟಿಗೆ ಏನು ಲೆಂಥ್ ಆಫ್ ಲ್ಯಾಟಸ್ ರೆಕ್ಟಮ್ 4a 4 into a = 12 3 ಮಾರ್ಕಿಂಗ್ ಕೇಳಬಹುದು ಇದು 3 ಮಾರ್ಕಿಂಗ್ ಒಂದು ಅಥವಾ ಎರಡು ಕ್ವೆಶ್ಚನ್ ಬರ್ತಾವ ಇದ್ರೊಳಗೆ ಸೊ 3 ಮಾರ್ಕಿಂಗ್ ಕೇಳಬಹುದು ಫಾಸ್ಟ್ ನೋಟ್ ಓಕೆ ಲಕ್ಷ ಕೊಡಿ ಆಗಲೇ y² = 1 ಮಾಡಿದೀವಿ ಫೈನ್ ಈ ಸಲ ನೋಡ್ರಿ x² = 6y ರೈಟ್ ಸೊ x² = 6y ಹೆಂಗ ಆಗ್ತದ ಲಕ್ಷ ಕೊಡ್ರಿ ಸೊ ದಿಸ್ ಈಸ್ ಆಫ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಸೊಲ್ಯೂಷನ್ ಏನು ಕೊಟ್ಟದ್ದು x² = 6y ಅದ ಹೆಂಗ ಬರಿಬಹುದು ಇದನ್ನ x² = 4ay ಇದು ಬರಿಬಹುದು ಸೊ 4a = 6 ಆತು a ಎಷ್ಟು ಆತು 6/4 that is equal to 3/2 2 3s are a ಸಿಕ್ತಾ ನಿಮಗೆ ಸೊ ಏನು ಕಂಡುಹಿಡಿಯಬೇಕು ಫೋಕಸ್ ಎಕ್ಸಸ್ ಡೈರೆಕ್ಟ್ರಿಕ್ಸ್ ಲ್ಯಾಟಸ್ ರೆಕ್ಟಮ್ ನಾಲ್ಕು ರೈಟ್ ಸೊ ಫಸ್ಟ್ ಒಂದು ಫೋಕಸ್ ಏನು ಫೋಕಸ್ ನೋಡಿ ಲಕ್ಷ ಕೊಡಿ x² = 8 x² = ಅಂದ್ರೆ ಹೆಂಗ್ ಬರ್ತದೆ ಪ್ಯಾರಾಬೋಲಾ ಹಿಂಗ್ ಮ್ಯಾಲ್ ಬರ್ತದೆ ಅಂಡರ್ಸ್ಟುಡ್ ಹೌದಾ y ಎಕ್ಸಸ್ ಒಳಗೆ ಬರ್ತದ ಪ್ಯಾರಾಬೋಲಾ ಯಾಕಂದ್ರೆ x² = 8 y² = 8 ಅಂದ್ರೆ x ಎಕ್ಸಸ್ ಒಳಗೆ ಬರ್ತದೆ ರೈಟ್ ಸೊ ಹೀಗೆ ಐತಂದ್ರೆ ಇಲ್ಲಿ ಎಲ್ಲೋ ಪಾಯಿಂಟ್ ಐತೆ ಅಂದ್ರೆ ಹೆಂಗ್ ಬರೀತೀವಿ ನಾವು ಅದನ್ನ ಫಸ್ಟ್ x 0 ಆಗಿರ್ತದ y a ಆಗ್ತದ ಹೌದೋ ಇಲ್ಲೋ ಸೊ ಫೋಕಸ್ ಏನಾದ ನಮ್ದು 0, a that is equal to 0, 3/, ಫೋಕಸ್ ಸಿಕ್ತು ಫೋಕಸ್ ಆದ್ಮೇಲೆ ಎಕ್ಸಸ್ ಯಾವ್ದು ನಮ್ದು ಎಕ್ಸಸ್ ಈಗ ಯಾವ ಎಕ್ಸಸ್ ಮೇಲೆ ಬಂದದ ಪ್ಯಾರಾಬೋಲಾ y axis ಯಾವ ಎಕ್ಸಸ್ y axis ನಿಮಗೆ ಅದು ಗೊತ್ತಾಗಲಿಲ್ಲ ಅನ್ಕೋರಿ ಇಲ್ಲಿ ಯಾವ್ದು ಇರ್ತದ ಅದರ ಅಪೋಸಿಟ್ ಬರಿಬೇಕು
ಅಥವಾ ಈಚೆ ಕಡೆ ಯಾವ್ದು ಇರ್ತದೆ ಅದನ್ನ ಬರಿಬೇಕು ಲಾಸ್ಟ್ ಏನು ಕೊಟ್ಟಿರ್ತಾರೆ ಗೊತ್ತಾಗುತ್ತೆ ಲಾಸ್ಟ್ ಅಂದ್ರೆ ಕಡಿಕ ಹೌದಾ ಇಲ್ಲಿ y ಇದೆ y ಆಕ್ಸಿಸ್ ಇಲ್ಲಿ x ಇದೆ x ಆಕ್ಸಿಸ್ ಅಲ್ಲಿ y ಇದೆ y ಆಕ್ಸಿಸ್ ಆಗಲೇ x ಇತ್ತು x ಆಕ್ಸಿಸ್ ಅಂಡರ್ಸ್ಟುಡ್ ಮ್ಯಾಥಮೆಟಿಕಲಿ ಹಂಗಲ್ಲ ಮ್ಯಾಥಮೆಟಿಕಲ್ ನೋಡ್ಕೊಂಡು ಬರಿಬೇಕು ಬಟ್ ನಿಮಗೆ ಅದು ಗೊತ್ತಾಗಿರೋದಿಲ್ಲ ಹಿಂಗ ಬರೀರಿ ತಿಳಿತಾ x y ಆಕ್ಸಿಸ್ ಆತು ಫೋಕಸ್ ಶಿಫ್ಟ್ x ನೆಕ್ಸ್ಟ್ ಡೈರೆಕ್ಟ್ರಿಕ್ಸ್ ಹೌದಾ ಇಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ನೋಡಿ ಇಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಬಹಳ ಈಜಿ ಮೆಥಡ್ ಹೇಳ್ಕೊಡ್ತಾನೆ ಏನು ಇಲ್ಲಿ ನೋಡ್ತಿರಲ್ಲ ಪಾಯಿಂಟ್ 0,3/2 ಸಿಕ್ಕದ ಇಲ್ಲ ಸೋ ಇದೇನು y ಒಂದು 0 ಆಗಿರ್ತದ ಫಿಕ್ಸ್ ಅದನ್ನ ಬಿಡ್ರಿ ಉಳಿದದ್ದು ಏನಿರ್ತದೆ ಅದನ್ನ ಅಷ್ಟೇ ಬರೀರಿ y equal to 3/2 ಸಿಂಬಲ್ ಚೇಂಜ್ ಮಾಡಿಬಿಡಿ ಇಷ್ಟ y equal to -3/2 ಯಾವುದು 0 ಬಿಟ್ಟು ಇನ್ನೊಂದು ನಂಬರ್ ಬರುತ್ತೆ ಅದನ್ನ ಬರೀರಿ ಏನು ಈಕ್ವಲ್ ಟು ಐತಿ x equal to ಬಂದಿತ್ತು 2,0 ಇತ್ತು ಅಂತ ತಿಳ್ಕೊರಿ ನೀವು ಆಗ 3,0 ಬಂದಿತ್ತಲ್ಲ ಈಗ ಏನು ಬರೀತೀರಿ x equal to -3 is equation of directrix understood yes last one length of latus rectum ಇದಂತೂ ಫಿಕ್ಸ್ 4a ಎಲ್ಲದಕ್ಕೂ ಫಿಕ್ಸ್ ಇದೆ ಯಾವ ಟೈಪ್ ಆಫ್ ಬೇಕಾದಿರಲಿ ಅದ 4a so a ಅಂತ ಗೊತ್ತಿರ್ತದ ನಮಗೆ a is how much you got 3/2 4 into 3/2 2 1s are 2 2s are 2 3s are 6 understood this one any doubts in this no doubts ಇದಂತೂ ಬರಲ್ಲ y square equal to -8x ಅದ ಸೊ ಮೈನಸ್ ಬರಬೇಕು ನಮಗೆ ಮೈನಸ್ ಬರುವಂತದ್ದು ಯಾವ್ದದ ಸೆಕೆಂಡ್ ಫಾರ್ಮ್ ಅದ y square is equal to -4ax ಬರ್ಕೋರಿ ಅದನ್ನ y square is equal to -4ax that implies -4a equal to -8 minus minus cancel ಆಗಿ 4 1s are 4 2s are a equal to ಎಷ್ಟು ಬಂತು 2 ಬಂತು a ಎಷ್ಟು ಬಂತು 2 ಬಂತು ನೋಡಿ ಸೊ y square equal to ಐತಿ ಅಥವಾ x ಐತಿ ಲಾಸ್ಟಿಗೆ ಅಂದ್ರೆ ಪ್ಯಾರಾಬೋಲಾ is on x axis ಓಕೆ ಸೊ ಪ್ಯಾರಾಬೋಲಾ x axis ಬಟ್ ಮೈನಸ್ ಐತಿ ಮೈನಸ್ ಇತ್ತಂದ್ರೆ ಈ ಕಡೆ ಬರ್ತೈತಿ ಈ ಕಡೆ ಬರ್ತೈತಿ ಫೈನ್ yes a ಬಂದದ ಫೋಕಸ್ ಏನಾತು a, 0 so what is our focus 2, 0 right so next ನೋಡ್ರಿ axis ಯಾವುದು ಆಗ್ತೈತಿ what is axis x axis right axis ಯಾವುದು x axis ಎಲ್ಲದ ಲಾಸ್ಟಿಗೆ ಇಲ್ಲಿ x ಅದ ಸೊ ಅದರ ಮೇಲೆ x axis next ನೋಡ್ರಿ equation of directrix equation of directrix ಏನಾಗ್ತದ ಏನು ಎಷ್ಟು 8 equal to -2 x equals to -2 0 ಬಿಟ್ಟು ಉಳಿದ ನಂಬರ್ ತಗೊಳ್ಳೋದು ಸೈನ್ ಚೇಂಜ್ ಮಾಡಿ ಇನ್ನೊಂದು ಲೆಂಗ್ತ್ ಆಫ್ ಲ್ಯಾಟಸ್ ರೆಕ್ಟಮ್ ಅಥವಾ ಬರೀ ಲ್ಯಾಟಸ್ ರೆಕ್ಟಮ್ ಅಂತ ನಡೀತದೆ ಸಮಟೈಮ್ಸ್ ಲೆಂಗ್ತ್ ಆಫ್ ಲ್ಯಾಟಸ್ ರೆಕ್ಟಮ್ ಏನದ ಫಾರ್ಮುಲಾ 4a so a ಅಂದ್ರೆ ಎಷ್ಟು ಬಂದದ 2 4 into 2 is 8 fine yes so last one ನೋಡಿ ಇದು ಹೆಂಗದ x square equal to -16y ಅದ ನೀವು ಹೆಂಗ್ ತಗೋಬಹುದು ಇದನ್ನ x square is equal to minus ತಗೋಬೇಕು ಕಂಪಲ್ಸರಿ -4ay fine any doubts in this no ಅವಾಗ ಏನಾಯ್ತು -4a equal to 16 ಆಯ್ತು -16 ಆಯ್ತು a equal to -16 by -4 minus minus cancel 4 1 4 4 ಅಲ್ಲ ಡೈರೆಕ್ಟ್ ಹೊಡೆದಿದ್ದೀವಿ ಇಲ್ಲಿ ತಗೊಂಡಿವಿ ಅಷ್ಟೇ a equal to 4 ಬಂತು ಅಂಡರ್ಸ್ಟ್ಯಾಂಡಿಂಗ್ no doubts yes ಫೋಕಸ್ ಏನಾಯ್ತು a, 0 ಹೌದಾ a, 0 ಅಲ್ಲ ಲಕ್ಷ ಕೊಡಿ ಈಗ ಯಾವ ಆಕ್ಸಿಸ್ ಮೇಲೆ ಅದ y ಆಕ್ಸಿಸ್ ಮೇಲೆ y ಆಕ್ಸಿಸ್ ಮೇಲೆ ನೆಗೆಟಿವ್ ಅದ ಅಂದ್ರೆ ಹೆಂಗ್ ಬರ್ತದ ಹಿಂಗ್ ಬರ್ತದ ಹೌದು ಇಲ್ಲೋ y ಆಕ್ಸಿಸ್ ನೆಗೆಟಿವ್ ಅದ ಇಲ್ಲ ರೈಟ್ ಇಲ್ಲಿ ಏನಿದೆ y ಆಕ್ಸಿಸ್ ಮೇಲೆ ಅದ ಇದು ಹೇಳ್ತದ ನೆಗೆಟಿವ್ ಅದ ಅಂದ್ರೆ ಕೆಳಗೆ ಬರ್ತದ ಪಾಸಿಟಿವ್ ಇದ್ರೆ ಮೇಲೆ ಬರ್ತದ ಅಂಡರ್ಸ್ಟೂಡ್ ಯಸ್ ಸೊ ನೆಗೆಟಿವ್ ಅದ ಅಂದ್ರೆ ಇಲ್ಲಿ ಏನೋ ಒಂದು ಪಾಯಿಂಟ್ ತಗೊಂಡು ತಿಳ್ಕೊಂಡು ನಾನು ಏನು ಬರೀತೀನಿ ಇದನ್ನ 0 ಬರೀತೀನಿ ಸ್ಟಾರ್ಟಿಂಗ್ ಇಲ್ಲಿ ಏನಿರ್ತದಲ್ಲ ಒಂದು 4 ಐತಿ ತಿಳ್ಕೊ 0, -4 ಬರೀತೀನಲ್ಲ ಅಂದ್ರೆ ಏನಾಯ್ತು 0, -a ಆಯ್ತು ಫೋಕಸ್ ಏನಾಯ್ತು 0, -a ಸೊ 0, -a ಅಂದ್ರೆ ಎಷ್ಟು ಆತದು 0, -4 ಫೈನ್ ಸೊ ನೆಕ್ಸ್ಟ್ ಏನದ axis ಯಾವುದು ಆಗ್ತದ y axis equation of directrix ಎಷ್ಟು ಆಗ್ತದೆ equation of directrix ಎಲ್ಲದ ಇಲ್ಲದ ಫೋಕಸ್ y equal to +4 is ಅದ ಯಾಕಂದ್ರೆ ಸೈನ್ ಉಲ್ಟಾ ಬರಿಬೇಕು ರೈಟ್ ಸೊ ಲಾಸ್ಟ್ ಒನ್ ಇಸ್ ಲೆಂಗ್ತ್ ಆಫ್ ಲ್ಯಾಟಸ್ ರೆಕ್ಟಮ್ ಎಷ್ಟು 4 into a ಎಷ್ಟು ಬಂದದ
4 ಬಂದದ 4 into 4 is ಅಂಡರ್ಸ್ಟುಡ್ ಇಷ್ಟದ ನೋಡ್ರಿ ಅಂಡರ್ಸ್ಟುಡ್ 4 ಈಗ 3 ಹೇಳಿದ್ನಿ ಆಗಲೇ ಒಂದು ಹೇಳಿ 4 ಕ್ಕೆ 4 ತಿಳಿದೋಲ್ಲ ರೈಟ್ ಫಸ್ಟ್ ಪ್ರಾಬ್ಲಮ್ ಹೇಳಿದ್ರೆ ಈಕ್ವೇಷನ್ ಡೈರೆಕ್ಟ್ರಿಕ್ಸ್ ಡೈರೆಕ್ಟ್ ತಗೊಂಡ್ನಲ್ಲಿ ನೀವು ಬೇಕಾದ್ರೆ ಆಮೇಲೆ ಕಳಿಸ್ರಿ ಕಡೆ x + 3 = 0 ತಗೊಂಡ್ನ x = -3 ಮಾಡ್ಕೊರಿ ಅದನ್ನ ನೀವು ಬೇಕಿದ್ರೆ ಸೊ ಇವು 4 ಟೈಪ್ ಆಫ್ ಪ್ರಾಬ್ಲಮ್ ಕೇಳ್ತಾನೆ ನಿಮಗೆ 3 ಮಾರ್ಕಿಂಗ್ 4 ರ ಯಾವುದಾದರೂ ಬರಬಹುದು ಅಂಡರ್ಸ್ಟುಡ್ ಇನ್ 5th 6th ಇದರ ಟೈಪ್ ಅದಾವು ನೀವು ಮಾಡಬೇಕು ಅಂಡರ್ಸ್ಟುಡ್ ಈಗ 4 ಟೈಪ್ ಹೇಳಿದೆ ನಾನು ಹೆಂಗ್ ಮಾಡ್ಬೇಕಂತ ಹೇಳಿ ಭಾಳ ಈಜಿ ಅದ ಇದು ಅಗದಿ ಈಜಿ ಅದ ಇಲ್ಲಿ ನೋಡೋದು ಯಾವ ಎಕ್ಸಸ್ ಅಂತ ಕಂಡುಹಿಡಿದು ಆ ಎಕ್ಸಸ್ ಪ್ರಕಾರ ಡಯಾಗ್ರಾಮ್ ಹಾಕೋರಿ ಹೆಂಗ್ ಬರ್ತದ a ಅಂತ ತಗೋರಿ ಲೆಂತ್ ಆಫ್ ಲ್ಯಾಡರ್ ಸರ್ಕಲ್ ತಗೋರಿ ಫಿಕ್ಸ್ ಇಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಹೆಂಗೆ ಈಜಿ ಬರೀ ಹೇಳಿಕೊಟ್ಟು 0 ಬಿಟ್ಟು ಉಳಿದ ಏನಿರುತ್ತೆ ಅದನ್ನ ಬರೆದು ಬಿಡು ಅಂಡರ್ಸ್ಟುಡ್ yes not done okay listen 7th and 8th question of the exercise 11.2 ಏನ್ ಕೇಳಿದಾರೆ ನೋಡಿ they have asked us to find out the equation of parabola ಆಗ ಏನು ಮಾಡಿದ್ರು equation of parabola ಕೊಟ್ಟಿದ್ರು ನೀವು ಲ್ಯಾಟಸ್ ರೆಕ್ಟಮ್ ಡೈರೆಕ್ಟ್ರಿಕ್ಸ್ ಫೋಕಸ್ ಎಕ್ಸಸ್ ಇವನ್ ಕಂಡುಹಿಡಿಬೇಕಿತ್ತು ಫೋಕಸ್ ಎಕ್ಸಸ್ equation of directrix and length of lattice sector ಇವು 4 ಅನ್ನು ಕಂಡುಹಿಡಿತಿದ್ವಿ ಈ ಸಲ ಏನು ಮಾಡ್ಯಾರ ನೋಡ್ರಿ ಅವರು ಅದ 4 ಒಳಗೆ ಎರಡು ಕೊಟ್ಟಾರ ಅಂದ್ರೆ ಮೇನ್ಲಿ ಫೋಕಸ್ ಡೈರೆಕ್ಟ್ರಿಕ್ಸ್ ಕೊಟ್ಟಾರ ಇದ್ರಲ್ಲೇ equation of parabola ಕಂಡುಹಿಡಿ ಉಲ್ಟಾ ಇದೆ ಪ್ಯಾರಾಬೋಲಾ ಕೊಟ್ಟು ಇವನ್ ಕಂಡುಹಿಡಿದಿದ್ರು ಇವನ ಕೊಟ್ಟಾರ ಪ್ಯಾರಾಬೋಲಾ ಕಂಡುಹಿಡಿದ್ರಿ equation of parabola ಕಂಡುಹಿಡಿದ್ರಿ ಭಾಳ ಈಜಿ ಸೊಲ್ಯೂಷನ್ ನೋಡ್ರಿ ಫೋಕಸ್ 6,0 ಕೊಟ್ಟಾರ ಗಿವನ್ ಸೊ ಅದರಲ್ಲಿ a ಸಿಗ್ಬಿಡ್ತದೆ ನಿಮಗೆ ಹೌದಾ equation of directrix ಕೊಟ್ಟಾರ equation of directrix ಇದು ಕೊಡಲಿಲ್ಲ ಅಂದ್ರೆ ನಡೀತದೆ ಕಂಡುಹಿಡ್ಕೋಬಹುದು ನಾವು focus is important focus a ಸಿಗ್ತದೆ ನಿಮಗೆ ಓಕೆ we know that focus is equal to a, 0 that implies a equal to 6 ಹೌದಾ a ಎಷ್ಟು ಬಂತು 6 ಬಂತು a ಎಷ್ಟು ಬಂತು 6 ಬಂತು ನೋಡ್ರಿ ಇಲ್ಲಿ ಲಾಸ್ಟ್ ನೋಡ್ರಿ ಸೊ x is equal to ಕೊಟ್ಟಾರ ಇಲ್ಲಿ ಡೈರೆಕ್ಟ್ರಿಕ್ಸ್ ಏನು ಕೊಟ್ಟಾರ x is equal to ಕೊಟ್ಟಿದ್ರಂದ್ರ ಇಟ್ ಲೈಸ್ ಆನ್ x axis ಅಂದಂಗ ತಿಳಿತಾ ಡೈರೆಕ್ಟ್ರಿಕ್ಸ್ ಹೆಂಗಿರ್ತದೆ ಅದರ ಮೇಲೆ ಹೋಗ್ಬಿಡ್ತದೆ ಓಕೆ ಸಿನ್ಸ್ ಡೈರೆಕ್ಟ್ರಿಕ್ಸ್ ಅಥವಾ ಡೈರೆಕ್ಟ್ಲಿ ಇಟ್ ಇಂಪ್ಲೈಸ್ ಬರ್ತದೆ ಇದನ್ನ ನೋಡ್ಕೊಂಡು ಓಕೆ ಸೊ ಇಟ್ ಲೈಸ್ ಆನ್ x axis ಎಲ್ಲಿರ್ತದೆ ಇದು x axis ಮೇಲೆ ನೋಡ್ರಿ ಪ್ಯಾರಾಬೋಲಾ x axis ಮೇಲೆ ಇತ್ತು ಪ್ಯಾರಾಬೋಲಾ ಏನಿತ್ತು x axis ಮೇಲೆ ಇತ್ತು ಸರ್ ಹಿಂಗ ಯಾಕೆ ಬರ್ತದೆ ಹಿಂಗೂ ಬರ್ಬೋದು ಅಂತ ಬರ್ಬೋದು ಅಂತಲೇ ಬಟ್ x ಏನದ ಇಲ್ಲಿ ಪಾಸಿಟಿವ್ ಅದ ಸೊ x ಪಾಸಿಟಿವ್ ಇತ್ತಂದ್ರೆ ಪಾಸಿಟಿವ್ ಕಡೆ ಬರಬೇಕು ಇಲ್ಲಿ ಏನಾರ ಮೈನಸ್ ಬಂದಿತ್ತಂದ್ರೆ ಈ ಕಡೆ ಬರಬೇಕು ಓಕೆ ವಿ ನೋ ದಟ್ equation of parabola is ಏನದ ನಮ್ಮ ಸ್ಟ್ಯಾಂಡರ್ಡ್ equation of parabola ಈ ಡಯಾಗ್ರಾಮ್ ಕ y² = 4ax ಏನು y² is equal to 4ax so y² as it is ಇರಲಿ 4a ಅಂದ್ರೆ 4 into a is how much 6 into x 4 into 6 is 24x y² equal to ಎಷ್ಟು 24x understood any doubts in this no doubts okay ಭಾಳ ಈಜಿ ಇರ್ತದ ಸೊ ನಿಮಗೆ ಡಯಾಗ್ರಾಮ್ ಅರ್ಥ ಆಗ್ಬೇಕು ಇಷ್ಟ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಡೈರೆಕ್ಟ್ರಿಕ್ಸ್ ಆ ಎಕ್ಸಸ್ ಮೇಲೆ ಡಯಾಗ್ರಾಮ್ ಇರ್ತದೆ ತಿಳಿತಾ ಸೊ ಅಲ್ಲಿ x = ಮೈನಸ್ ಇರ್ತದಲ್ಲ ಪಾಸಿಟಿವ್ ಎಕ್ಸಸ್ ಮೇಲೆ ಇರ್ತದೆ x = ಪ್ಲಸ್ ಇರ್ತದೆ ನೆಗೆಟಿವ್ ಎಕ್ಸಸ್ ಮೇಲೆ ಇರ್ತದೆ ಅಂಡರ್ಸ್ಟುಡ್ ಅಥವಾ ಅದನ್ನ ನೋಡು ಬಂದಿ ನೀವು ಪಾಯಿಂಟ್ ಒಳಗೆ ನೋಡಿದ್ರಿ ಅಂದ್ರೆ ಪಾಯಿಂಟ್ ಒಳಗೆ ಪ್ಲಸ್ ಇತ್ತು x ಪಾಸಿಟಿವ್ x ಆಕ್ಸಿಸ್ ಮೈನಸ್ ಇತ್ತು ನೆಗೆಟಿವ್ y ಆಕ್ಸಿಸ್ ಸೊ ನೆಗೆಟಿವ್ x ಆಕ್ಸಿಸ್ ಫೈನ್ yes ಈಗ ನೋಡ್ರಿ ಏನು ಹಂಗ ಸೊಲ್ಯೂಷನ್ given ಏನು ಕೊಟ್ಟಾರ ಫೋಕಸ್ f is equal to 0, -3 directrix y is equal to ಎಷ್ಟು so we know that focus ಏನು 0, -8 ನೋಡಿ ಇದು ತಲೆ ಇಟ್ಕೋಬ್ರಿ a ಯಾವತ್ತು ನೆಗೆಟಿವ್ ಇರುವುದಿಲ್ಲ a ಏನಿರುವುದಿಲ್ಲ ಯಾವತ್ತು ನೆಗೆಟಿವ್ ಇರುವುದಿಲ್ಲ ಯಾಕೆ ಇರುವುದಿಲ್ಲ ಬಿಕಾಸ್ ಇಟ್ ಇಸ್ ಅ ಡಿಸ್ಟೆನ್ಸ್ a ಏನು ಇಸ್ ಅ ಡಿಸ್ಟೆನ್ಸ್ ಯಾವತ್ತು ನೆಗೆಟಿವ್ ಇರುವುದಿಲ್ಲ ನೀವು ತಲೆ ಹಾಕುವಾಗ a = -3 ಅಂತ ಬರ್ಕಿರ್ತೀರಿ ತಿಳಿತಾ a = -3 ಬರೀಬಾರ್ದು a = 3 ನ or minus ಹಾಕೊಳ್ಳಿ ಪ್ಲಸ್ ಹಾಕೊಳ್ಳಿ always it is positive because it is a okay right so ಏನಾಯ್ತು ನೋಡ್ರಿ f is equal to 0, -3 directrix y equal to 3 so f is equal to 0, -a that implies a equal to 3 ಬಂತು a ಎಷ್ಟು ಬಂತು 3 ಬಂತು a 3 ಬಂತಾ ನಮಗೆ so ಏನು ಬೇಕು ನಮಗೆ equation of parabola ಬೇಕು ಲಕ್ಷ ಕೊಡ್ರಿ ಡೈರೆಕ್ಟ್ರಿಕ್ಸ್ equal to y ಅದ ಅಂದ್ರೆ its axis ಏನು y axis of this is axis is equal to
y axis. So y axis ಮೇಲೆ ಹೆಂಗ್ ಬರ್ತದ ಪ್ಯಾರಾಬೋಲಾ ನೋಡಿ. y axis ಮೇಲೆ ಒಂದು ಹಿಂಗ್ ಬರಬಹುದು ಅಥವಾ ಹಿಂಗ್ ಬರಬಹುದು. ಬಟ್ ಪಾಯಿಂಟ್ ಒಳಗೆ ನೋಡಿದಾಗ -3 ಅದ. -3 ಅಂದ್ರೆ ಎಲ್ಲಿ ಬರಬೇಕು? ಅದು ಕೆಳಗೆ ಬರಬೇಕು. ಸೊ ಫೋಕಸ್ ಇಲ್ಲಿ ಎಲ್ಲಿ ಹೋದ ಅಂದ್ರೆ ಹಿಂಗ್ ಬರ್ತದ. ಸೊ ಹಿಂಗ್ ಬರ್ತಂದ್ರೆ ಏನಿದೆ ಇಕ್ವೇಷನ್? ಮ್ಯಾಲ್ ಇದ್ರೆ x2 4ay, ಕೆಳಗಿದ್ರೆ x2 -4ay. Understood? So ಏನಾಯ್ತು? Equation of parabola is x2 -4ay. So x2 -4, a ಎಷ್ಟು ಬಂದದ? 3, y as it is. So x2 -12y. Understood? Yes, note it down. So note it down very fast. These two are important problems. Listen, note. Vertex 0 0 focus 3 0 ಇದೆ. Vertex 0 0 focus -2 0 ಇದೆ. ಅಂದ್ರೆ vertex 0 0 ಕೊಟ್ಟಾಗೆ ಆದರೆ ಡೈರೆಕ್ಟ್ರಿಕ್ಸ್ ಕೊಟ್ಟಿದ್ರು ಅವರು. ಇಸ್ಲ vertex ಕೊಟ್ಟ. ಹೌದಾ? ನೋಡಿ ನಮಗ ಪ್ಯಾರಾಬೋಲಾ ಒಳಗೆ ಫೋಕಸ್ ಒಂದು ಕೊಟ್ರೆ ಎಲ್ಲಾನು ಕಂಡುಹಿಡಿಬಹುದು. ಯಾಕಂದ್ರೆ ಫೋಕಸ್ ಒಳಗೆ a ಸಿಕ್ ಕೊಡ್ತದ. a ಸಿಕ್ ಅಂದ್ರೆ ಬೈ ಹೇಳ್ತದೆ ಎಲ್ಲ ಪ್ಯಾರಾಬೋಲಾ. ಅಲ್ಲಿರೋದು a ಮುಖ್ಯ. ಓಕೆ? ರೈಟ್. ಸೊ ಏನಾದರೂ ಕೊಡಿ ನಮಗೆ ಫೋಕಸ್ ಸಿಕ್ತಂದ್ರೆ ಭಾರಿ ಮುಖ್ಯ. given ಏನು focus 3, 0 that implies a equal to 3. ಹೌದಾ ಇಲ್ಲೋ? ಇಲ್ಲಿ a ಸಿಕ್ ಕೊಡ್ತದ ನಮಗ. a ಹೆಂಗ್ ತಗೋರಿ ಏನೇನ ಮೈನಸ್ ತೆಗೆದು ತಗೋರಿ. ಅವ್ರು ಮೈನಸ್ ದಾಗ ಕೊಟ್ಟರು ಮೈನಸ್ ತೆಗೆದು ತಗೋರಿ, ಅವ್ರು ಪ್ಲಸ್ ದಾಗ ಕೊಟ್ಟರು ಮೈನಸ್ ತೆಗೆದು ತಗೋರಿ. ಪ್ಲಸ್ ದಾಗ ಕೊಟ್ಟರು ಮೈನಸ್ ತೆಗೆದು ತಗೋರಿ. ರೈಟ್? ಎಸ್. a ಸಿಕ್ತು 3, ವರ್ಟೆಕ್ಸ್ 0, 0 ಸುಮ್ ಬರ್ಬೋದು ಕೊಟ್ಟಾರ ಅಂತ ಹೇಳಿ. ಓಕೆ ಫೈನ್. a3 ಸಿಕ್ತು. we have to find out the equation. ಸೊ ನೋಡಿ ಲಕ್ಷ ಏನ್ ಮಾಡ್ರಿ? ಲಕ್ಷ x axis ನಂಬರ್ ಐತಿಲ್ಲ. x axis ನಂಬರ್ ಇರೋದ್ರಿಂದ ಏನಿದು ಪ್ಯಾರಾಬೋಲಾ is on x axis. ಅದು ಪ್ಲಸ್ ನಂಬರ್ ಇರೋದ್ರಿಂದ ಪಾಸಿಟಿವ್ x axis. ಸೊ ಪಾಸಿಟಿವ್ x axis ಅಂದ್ರೆ ಹೆಂಗ? ಡಿಕಾಡೆ ಇದು ಪಾಸಿಟಿವ್ x axis, ಇದು ನೆಗೆಟಿವ್ x axis, ಇದು ಪಾಸಿಟಿವ್ y axis, ಇದು ನೆಗೆಟಿವ್ y axis. ಸೊ ನಮಗೆ ಬೇಕಾಗಿರೋದು ಇದು. ಹೌದಾ? ಸೊ ಪಾಸಿಟಿವ್ x axis ಏನದ? equation of parabola is Rajini, tell what is equation of parabola for positive x axis? Y square equals to 4ax. Very good, Rajini. Y square is equal to 4ax. 4 into 3 into x. 4 into 3 is 12. So y square equal to 12x. Is the required equation of parabola. Okay. 10th one nodri, same to same. Given ಏನು? f ಏನು? -2, 0. vertex ಬರ್ಕೋರಿ 0 0. f ಎಷ್ಟು? f equal to -3, 0. that implies a equal to ಎಷ್ಟಾಯ್ತು? ಸೌಖ್ಯ? ಕ್ವೆಶ್ಚನ್ ಗೊತ್ತಿಲ್ಲ. ವೆರಿ ಗುಡ್. a is equal to ಎಷ್ಟು ಬಂತು? +2 ಬಂತು. a equal to ಎಷ್ಟು ಬಂತು? +2 ಬಂತು. ನೋಡ್ರಿ ಇಲ್ಲಿ ನಂಬರ್ ಅದ x axis ಗೆ, ಬಟ್ ನೆಗೆಟಿವ್ ನಂಬರ್ ಅದ ಅಂದ್ರೆ ಏನು ಬರ್ತದ? ನೆಗೆಟಿವ್ x axis ಮೇಲೆ ಬರ್ತದ. ಸೊ ನೆಗೆಟಿವ್ x axis ಅಂದ್ರೆ ಹೆಂಗ? ಹಿಂಗ್ ಬರ್ತದ. ಸೊ ವರ್ಟೆಕ್ಸ್ 0, 0 ಅಂದ್ರೆ ಹಿಂಗ್ ತಗೋ, ಇಲ್ಲಿದ್ರೆ ಚಲೋ ಮಾಡ್ಬೇಕು. ಹೌದಾ? ಸೊ ಹಿಂಗ್ ಬಂತಂದ್ರೆ ಏನದ ಈಕ್ವೇಷನ್ ಅಂದು? y square is equal to -4as. equation of parabola is y square equal to -4as. ಇದು ಬರೆಯಲಾದ್ರೂ ನಡೀತದ. Directly we know that y square equal to -4ax. y square equal to -4. a is 2, x is x. 2 4 8x. Class, note it down fast. Note last two questions. Exercise 11.2. 11th question and 12th question. Okay? ಇವೆರಡು ಪ್ರಶ್ನೆ ಆದ್ರೆ ಎಕ್ಸರ್ಸೈಸ್ ಮುಗಿತು 3 ಮಾರ್ಕ್ ಬರ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಸ್ವಲ್ಪ ಟಫ್ ಅದ, ಸ್ವಲ್ಪ ಲಕ್ಷ ಕೊಟ್ಟು. ಯಾಕಂದ್ರೆ ನಾವು 4 ಕಲ್ತೀವಿ, ಈ 4 ಬಿಟ್ಟು ಐತಿ. ವರ್ಟೆಕ್ಸ್ 0 0 ಪಾಸಿಂಗ್ ಥ್ರೂ 2, 3 axis along x axis. ನೋಡಿ ಸೊಲ್ಯೂಷನ್ ಹೆಂಗ್ ಮಾಡಬೇಕಿದೆ? ವರ್ಟೆಕ್ಸ್ is 0, 0 ಪಾಸಿಂಗ್ ಥ್ರೂ 2, 3. 0 0 ಅಂದ್ರೆ ಹೆಂಗ? ಈ ಟೈಪ್ 0 0 ಅಂದ್ರೆ ಇದು 0 0. 0 0 ಒಳಗೆ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಹಿಂಗ ಹಿಂಗ ಅಥವಾ ಹಿಂಗ ಹಿಂಗ. 2, 3 ಅಂದ್ರೆ ಯಾಕಡೆ ಬರ್ತೈತಿ? ಎರಡು ಪ್ಲಸ್ ಅದಾವು. ಎರಡು ಪ್ಲಸ್ ಅದಾವ ಫಸ್ಟ್ ಕ್ವಾಡ್ರಂಟ್ ಅಂದ್ರೆ ಡೆಫಿನೆಟ್ಲಿ ಹಿಂಗ ಬರುತ್ತೆ. ನೀವು ಒಂದು ರಫ್ ಡಯಾಗ್ರಾಮ್ ಮಾಡ್ಕೋಬೇಕು ಯಾವಾಗ ಇದನ್ನ ಸಾಲ್ವ್ ಮಾಡೋದು. ಸಿಟಿ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟ್. ಸಿಟಿ ಒಳಗೆ ಭಾಳ ಕ್ವೆಶ್ಚನ್ಸ್ ಬರ್ತಾವೆ ಕೋಡಿಂಗ್ ಸೆಕ್ಷನ್. ತಿಳಿತಾ?
2 ಇಂದ 3 ಕ್ವೆಶ್ಚನ್ ಬರ್ಬೋದು ಯಾಕಂದ್ರೆ ಉಳಿದದ್ದು ಭಾಳ ನಮಗೆ ಫಸ್ಟ್ ಟೈಮ್ 15 ಕ್ವೆಶ್ಚನ್ ಅದ ಹೌದಿಲ್ಲ ಸೊ ಅದ್ರಾಗ 2 ಇಂದ 3 ಅಂದ್ರೆ ಬೆಸ್ಟ್ ಸೊ ಅದಕ್ಕೆ ನೋಡಿ ಹಿಂಗೆ ಮಾಡ್ಕೋರಿ ಸೊ ಹಿಂಗಂದ್ರೆ y square equal to 4x ಸೊಲ್ಯೂಷನ್ given vertex equal to 0 0 passing point and p equal 2 3 that is x y ನೋಡಿ we know that since 2 3 lies in first quadrant so first quadrant da ಬರುವಂತ ಪ್ಯಾರಾಬೋಲಾ equation ಏನಿರ್ತದ equation of parabola is yes ನೋಡಿ so vertex 0 0 ಕೊಟ್ಟಾರ passing 2 3 ಕೊಟ್ಟಾರ so passing point ಇಲ್ಲಿ ಎಲ್ಲಿ ಹೋದು 2 3 x ಒಳಗೆ 2 y ಒಳಗೆ 3 ಇಲ್ಲಿ ಎಲ್ಲ ತಿಳ್ಕೊಳ್ಳಿ 2 3 ಹೌದಾ so passing point ಕೊಟ್ಟಾರ so equation of parabola ಏನು y square equal to 4x ಬಟ್ a ಕಂಡು ಹಿಡಿಬೇಕು ನಾವು a ಡೈರೆಕ್ಟ್ ಕಂಡು ಹಿಡಿಯಕ್ಕೆ ಕೊಡೋದಿಲ್ಲ ಸರ್ ಯಾಕ ಇಲ್ಲಿಂದ ತಗೋತಿದ್ರಿ a ಬಟ್ a ತಗೋಬೇಕಾದ್ರೆ ಇನ್ನೂ 0 ಆಗಿರಬೇಕು ಈ ಸಲ 0 ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಇವು ನಡುತ್ತಂತ ಇದ್ರಾಗ ಹೋಗಿ ಸ್ಟಾರ್ ಅಂತ since star passes through 2 3 ಅವಾಗ x ದ 2 y ದ 3 ತುಂಬ್ರಿ a ಸಿಕ್ಬಿಡ್ತದ 3 ತುಂಬಿದ್ರೆ ಎಷ್ಟಾಯ್ತು 9 2 ತುಂಬಿದ್ರೆ 4 into a into 2 8 a ಆಯ್ತು a ಎಷ್ಟಾಯ್ತು 8/9 ಆಯ್ತು ಹೌದಾ ಇದನ್ನ ಮಾಡಿ ಸ್ಟಾರ್ ಆಯ್ತು ತುಂಬ್ರಿ ಇಲ್ಲಿ ತಗೋತು ನೋಡಿ ಫಸ್ಟ್ ಸ್ಟೆಪ್ ತಗೋರಿ now star becomes a ತುಂಬಿದ್ರೆ ಏನಾಗ್ತದೆ ನೋಡಿ y square equal to 8/9x ಹೌದಾ ಸಾರಿ 4 into 8/9x 4ax so 9 ಈ ಕಡೆ ತಗೊಂಡ್ಬಿಡ್ರಿ 9y square equal to 32x this is the required equation of parabola so y square equal to 32/9x understood yes so last question of this exercise vertex 0 0 passing through phi 2 and symmetric with respect to y axis solution ನೋಡಿ vertex 0 0 passing through phi 2 ಅದ phi 2 phi ಎಲ್ಲದ phi 2 ಎಲ್ಲಿ ಬರ್ತದ ಫಸ್ಟ್ ಕ್ವಾಡ್ರಂಟ್ ಹೌದೋ ಇಲ್ಲೋ yes symmetric with respect to y axis ಅಂದಾರ ನೋಡ್ರಿ ಇಲ್ಲೇ ತಪ್ಪಿರಿ ನೀವು phi 2 ನಿಮಗೆ ಏನು ಅನ್ಸುತ್ತೆ ಚಿತ್ರ ಈಗ ಫಸ್ಟ್ ಕ್ವಾಡ್ರಂಟ್ ದಾಗ ಐತೆ ತಿಳ್ಕೊಂಡು ಹಿಂಗ್ ಹೊಡೆದ್ಬಿಡ್ತೀರಿ ನೀವು ಹಂಗ ಹೊಡಿತೀರನ ಹೊಡಿಬಾರ ಯಾಕೆ ಹೊಡಿಬಾರ ಇದು ಸಿಮೆಟ್ರಿಕ್ ಅಲಾಂಗ್ x ಆಕ್ಸಿಸ್ ಇದೆ ಮ್ಯಾಗ ತನಕ yes ನೋಡ್ರಿ 9 8 ಅಂದ್ರೆ a 8/9 ಬರ್ತದೆ ಇದು 9/8 ಆಗಬೇಕು ಓಕೆ ಸೊ ಇದು 9/8 ಆಗ್ತದೆ 8 ಅಷ್ಟೇ ಬದಲು ಮಾಡ್ರಿ ಸೊ 8 ಅಷ್ಟೇ ಬದಲು ಮಾಡಿದ್ರೆ 9x/8 ಆಯ್ತು ಸೊ 4 1s 4 2s 2y equal to 9x so the required equation of parabola is 2y equal to 9x ಇಲ್ಲಿ ನೋಡ್ರಿ vertex 0 0 ದ passing through phi 2 ಅದ symmetric with respect to y axis ಅಂದ್ರೆ with respect to y axis ಎರಡು ಪಾಸಿಟಿವ್ ಬಂದವ ಮ್ಯಾಲ್ ಬರ್ತದ with respect to y axis symmetric ಅಂದ್ರೆ ಹಿಂದೆ ತೆಗಿಬೇಕು with respect to x axis symmetric ಅಂದ್ರೆ ಹಿಂದೆ ತೆಗಿಬೇಕು ರೈಟ್ ಸೊ ಹಿಂಗಂದ್ರೆ ಇದು ನೋಡ್ರೆ ಗೊತ್ತಾಗ್ತದೆ ನಿಮಗೆ x square equal to 4a equation so now vertex equal to 0 0 x y that is p that is equal to 5 2 ಹೌದಾ so equation of parabola ಏನಾಗ್ತದೆ x square equal to 4ay ಯಾಕಂದ್ರೆ it is along y axis so last ಗೆ y ಬರಬೇಕು x square equal to 4ay ಆಯ್ತು so passing through 5 2 ಅದ ನಾವು ಏನು ಮಾಡಬೇಕು ಇಲ್ಲಿ a ಅನ್ನು ಕಂಡುಹಿಡಿಯಬೇಕು as ಅಥವಾ since star passes through 5 2 ಅಂತಂದ್ರಿ 5 2 ತುಂಬಿದ್ರೆ ಏನಾಗ್ತದೆ ನೋಡ್ರಿ x square is equal to x ಅಂದ್ರೆ 5 square is equal to 4 a y ಜಾಗದಾಗ 2 5 square is 25 there it is 22 into 80 so a is equal to 25/8 ಅದನ್ನ y ವರ್ಡ್ ಇದ್ರಾಗ ತುಂಬು that implies x square is equal to 4 into 25/2 y 2 1s 2 2s x square equal to 50y is the required equation of parabola so note it down fast and ನೋಡಿ clear ಅದ a equal to 25/8 ಬಂತು so x square is equal to 4ay 4 into 25/8 y 4 1s 4 2s so ಇದಕ್ಕೆ ಕಳಿಸ್ರಿ 2x square is equal to 25y
So this ends your exercise 11.2.